The message of equality, love and acceptance is timeless, and we know that we have to fight to ensure Gurudevan's and Gandhiji's ideas are not trampled upon. It is the same message that we need to uphold today. It is the message of Gurudevan, message of Basavanna and Gandhiji that is enshrined in the Constitution of India. As we mark this 100 years of milestone, we must remember the forward message left behind by that historic meeting. The conversation between Gandhiji and Sri Narayana Guru was not just a discussion. It was that coming together of two great minds, wisdom. ಅನ್ನುವಂತಹ ವಿಚಾರದ ನೆಲೆಗಟ್ಟಿನಲ್ಲಿ ಸರ್ ಹಲವಾರು ಮಾತುಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತದ್ದು. ಅವರು ಹೇಳಿರೋ ಮಾತಿನಂತೆ, ಗುರು ಗಾಂಧಿ ತತ್ವದಂತೆ ನಾವೆಲ್ಲರೂ ಯಾವತ್ತಿಗೂ ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು ಎಂಬ ತತ್ವದ ನೆಲೆಯಲ್ಲಿ ಜೀವಿಸೋಣ ಅನ್ನುವ ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಸರ್ ಅವರ ಮಾತುಗಳಿಗೆ ಶಿರಸ ಪ್ರಣಾಮಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ಆಗ್ಲೇ ಸಚ್ಚಿದಾನಂದ ಗುರುವರ್ಯರ ಮಾತುಗಳನ್ನ ನಾವು ಕೇಳಿದ್ವಿ, ಆಶೀರ್ವಚನದ ನುಡಿಗಳನ್ನ ನಾವೆಲ್ಲರೂ ಪಡ್ಕೊಂಡ್ವಿ. ಇದೀಗ ವೇದಿಕೆ ಮೇಲೆ ಅವರಿಗೆ ಶಿರಸ ಪ್ರಣಾಮವನ್ನ ಸಲ್ಲಿಸಿ ಸನ್ಮಾನವನ್ನ ಮಡಿಲಿಗರ್ಪಿಸುವಂತಹ ಸಭೆ ಹೊತ್ತು ಈ ಕಾರ್ಯಕ್ರಮವನ್ನ ವೇಣುಗೋಪಾಲ್ ಸರ್ ಸಹಿತ ನಮ್ಮ ಮುಖಂಡರು ನಡೆಸಿಕೊಡ್ಬೇಕು ಅನ್ನುವಂತಹ ವಿನಂತಿಯ ಜೊತೆಗೆ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಪೀಠಾಧಿಪತಿ ಶಿವಗಿರಿ ಮಠ ನೀಡದೆ ದಿವ್ಯ ಪ್ರಮೋದನ ಧ್ಯಾನದ ಮೂಲಕ ಎಲ್ಲರಲ್ಲೂ ಧರ್ಮ ಸಂದೇಶವನ್ನ ನೀಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ ಸಮ್ಮೇಳನದಲ್ಲಿ ಇತ್ತೀಚೆಗೆ ಪೋಪ್ ಜಾನ್ ಅವರ ನೇತೃತ್ವದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ನಡೆದ ಸಮ್ಮೇಳನದಲ್ಲಿ ಪ್ರವಚನದ ಮೂಲಕ ಧರ್ಮ ಜಾಗೃತಿ ಮೂಡಿಸಿರುವುದು ಪ್ರಸ್ತುತ ನಿದರ್ಶನವಾದರೆ, ವಿಶ್ವದೆಲ್ಲೆಡೆ ಸಂಚರಿಸಿದ ಹೆಗ್ಗಳಿಕೆ ನಮ್ಮ ಗುರುಗಳದ್ದು. ಆತ್ಮೀಯತೆಯಿಂದ ಆಧ್ಯಾತ್ಮಿಕತೆಯ ಸಂದೇಶದ ಮೂಲಕ ಮಲಗಿರುವವರನ್ನ ಎಚ್ಚರಿಸಿ ಧರ್ಮ ಪರಿಪಾಲನೆಗಾಗಿ ಜಾಗೃತಿ ಮೂಡಿಸ್ತಾ ಇರೋ ನಮ್ಮ ಗುರುಗಳಿಗೆ ಶಿರಸ ಪ್ರಣಾಮಗಳು. ಧನ್ಯವಾದಗಳು. ಈ ಸನ್ಮಾನದ ಗೌರವಾರ್ಪಣೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಸರ್ವರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆತ್ಮೀಯರೇ, ಶ್ರೀ ಶ್ರೀ ಶುಭಾಂಗಾನಂದ ಸ್ವಾಮೀಜಿ ಕಾರ್ಯದರ್ಶಿಗಳು, ಶಿವಗಿರಿ ಮಠ, ಕೋಳಿಕಾಡ್ ಎಂದು ಕರೆಯಲ್ಪಡುವಂತಹ ಕ್ಯಾಲಿಕಟ್ನಲ್ಲಿ ಜನಿಸಿರುವ ಶ್ರೀಗಳು ತಮ್ಮ ಎಳವೆಯಲ್ಲಿಯೇ ಭಕ್ತಿಯ ಲೋಕಕ್ಕೆ ಪಾದಾರ್ಪಣೆಯನ್ನ ಗೈದವರು. ഇവിടെ ഒത്തുചേർന്ന എല്ലാവർക്കും സന്ദേശം നൽകാനായി ഞാൻ ഗുരുവിനെ ബഹുമാന്യനായ ശ്രീ കെ സി വേണുഗോപാൽ അവർകൾ, ശ്രീമദ് സച്ചിദാനന്ദ സ്വാമികൾ, ഈ വേദിയിൽ സന്നിഹിതരായിരിക്കുന്ന വിശിഷ്ട വ്യക്തിത്വങ്ങളെ, സ്നേഹ സമ്പന്നരായ സഹോദരി സഹോദരന്മാരെ, ഗുരുഭക്തരെ, സുഹൃത്തുക്കളെ, നിങ്ങൾക്കേവർക്കും എൻ്റെ സ്നേഹ നിർഭരമായ പ്രണാമം ആദ്യമായി അർപ്പിക്കട്ടെ. യുഗാചാര്യനായ യുഗപ്രഭാവനായ ശ്രീനാരായണ ഗുരുദേവൻ സമാധി പ്രാപിച്ചിട്ട് 100 വർഷത്തേക്ക് കടക്കുകയാണ്. ഗുരുവിൻ്റെ സമാധിയുടെ ശതാബ്ദി ആചരണ പരിപാടികൾക്ക് ശിവഗിരി മഠത്തിൻ്റെ നേതൃത്വത്തിൽ ആചരണ പരിപാടികൾ സമാരംഭിച്ചിരിക്കുകയാണ്. ഗുരുവിൻ്റെ മഹത്വപൂർണമായ മാനവിക ദർശനം ലോകമെമ്പാടും എത്തിക്കുക എന്ന ಚರಿತ್ರಾಪರമായ ಈ ದಿನದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀತಾ ಇರುವಂತದ್ದು. ಸರ್, ನಮ್ ಜೊತೆ ನೀವು ಸದಾ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅನ್ನುವಂತಹ ಮನವಿಯೊಡನೆ ಕೆ ಸಿ ವೇಣುಗೋಪಾಲ್ ಸರ್ ಇವರ ಮಡಿಲಿಗರ್ಪಿಸ್ತಾ ಇದ್ದೇವೆ ಈ ಸನ್ಮಾನವನ್ನ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ನಾರಾಯಣ ಗುರು ಗಾಂಧಿ ಸಮಾಗಮದ ಪ್ರಧಾನ ಭಾಷಣವನ್ನು ನೀಡಿರುವಂತಹ ಶ್ರೀಯುತ ಕೆ ಸಿ ವೇಣುಗೋಪಾಲ್ ಸರ್ ಅವರಿಗೆ ನಮ್ಮ ಗೌರವ ಅರ್ಪಣೆ. ಸರಿ, ಜೋರಾದ ಚಪ್ಪಾಳೆಯ ಗೌರವವನ್ನು ಕೂಡ ಅವರಿಗೆ ಅರ್ಪಿಸೋಣ ಅಂತ ಹೇಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಆತ್ಮೀಯರೇ, ಜನಸೇವೆಯೇ ಇವರ ಕಾಯಕ. ಇವರು ನಾಡು ಕಂಡ ಧೀಮಂತ ನಾಯಕ. ಸರಳತೆಯಿಂದ ಗೆದ್ದವರು ನಮ್ಮ ಮಾನ್ಯರು. ಜನಮಾನಸದಲ್ಲುಳಿಯುವ ಕಾರ್ಯ ಸರ್ ಶ್ರೀಯುತ ವಿನಯ್ ಕುಮಾರ್ ಸೊರಕೆ, ಶ್ರೀಯುತ ರಕ್ಷಿತ್ ಶಿವರಾಮ್, ಮಂಜುನಾಥ್ ಪೂಜಾರಿ ಹಾಗೂ ಕೆ ಗೋಪಿ ಸರ್ ಅವರು ಇದನ್ನು ಅರ್ಪಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾನೆ. ಒಂದ್ಸರಿ ಜೋರಾದ ಚಪ್ಪಾಳೆಯ ಗೌರವ ಕೂಡ ಸಲ್ಲಿಕೆಯಾಗಲಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನ ಹೆಚ್ಚಿಸಿರುವವರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ನಮಗೆ ಗೌರವಾರ್ಪಣೆಯ ಸಲ್ಲಿಕೆಯಾಗ್ತಾ ಇದೆ. ಪ್ರೀತಿಯ ಧನ್ಯವಾದಗಳೊಂದಿಗೆ ಗೌರವದ ಅರ್ಪಣೆ.
ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಸರ್ ಕೂಡ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿನಯ್ ಕುಮಾರ್ ಸರ್ ತಾವು ಕೂಡ ಜೊತೆಯಾಗಬೇಕು ಅನ್ನುವಂತಹ ಮನವಿಯೊಡನೆ ನಮ್ಮೆಲ್ಲರ ಸರಳತೆಯ ಸಹಕಾರ ಮೂರ್ತಿ ನಾಡು ಕಂಡಿರುವ ನಮ್ಮ ಹೆಮ್ಮೆಯ ನಾಯಕರು ಮಾನ್ಯ ಸಿಎಂ ಸಿದ್ದರಾಮಯ್ಯ ಸರ್ ಇವರಿಗೆ ಸನ್ಮಾನವನ್ನ ಮಾಡಲಿಕ್ಕೆ ಅರ್ಪಿಸುವಂತಹ ಸಭೆ ಹೊತ್ತಿದ್ದು ಈ ದಿನದ ಕಾರ್ಯಕ್ರಮಕ್ಕೆ ಬಂದು ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಸರ್ ತಮಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಅತಿಥಿಗಳೇ, ನನ್ನ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರೇ, ಪರಮ ಪೂಜ್ಯ ಸ್ವಾಮೀಜಿಗಳೇ, ಈ ಕಾರ್ಯಕ್ರಮ ತಮ್ಮ ಕಾರ್ಯಕರ್ತ ಮಿತ್ರರಾಗಿ ಭಾಗವಹಿಸುವಂತ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿ ವರ್ಗದವರೇ ಹಾಗೂ ಇಲ್ಲಿ ಸೇರಿರುವ ನಮ್ಮೆಲ್ಲ ಮತ್ತು ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅಂತ ನೋಡ್ಬೇಕಾದ ವಿಶ್ವದ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಭಾರತ ದೇಶದ ಸಂಸ್ಕೃತಿಯನ್ನು ನೋಡ್ಬೇಕಂತೆ. ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ, ಅದರ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಕರ್ನಾಟಕವನ್ನು ನೋಡ್ಬೇಕಂತೆ. ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ನೋಡ್ಬೇಕಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಪವಿತ್ರವಾದ ಕೊಣಾಜೆಯ ಗುರು ಗಾಂಧಿ ಮೈದಾನದಲ್ಲಿ ನಮ್ಗೆ ಎದ್ದು ಕಾಣ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಶಿವಗಿರಿ ಮಠದ ಮುಖಾಂತರ ಗುರು ಗಾಂಧಿಯ ಸ್ವತಂತ್ರ 100ನೇ ವರ್ಷ ಸದುವ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಅಂದಿನ ಪೋಪರು ಉದ್ಘಾಟನೆ ಮಾಡಿದ್ರು. ಆ ಪೋಪರು ಉದ್ಘಾಟನೆ ಮಾಡಿದ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂತ ಭಾಗ್ಯ ನನಗೆ ಶಿವಗಿರಿ ಮಠ ಮತ್ತು ಸ್ವಾಮೀಜಿ ಮತ್ತು ದೇವರು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇಶ ಮಟ್ಟದ ಇವತ್ತು ಕಾರ್ಯಕ್ರಮವನ್ನು ಇವತ್ತು ದೆಹಲಿಯಲ್ಲಿ ಆಯಿತು. ಕರ್ನಾಟಕ ಸಭೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ಮಂಜುನಾಥ್ ಭಂಡಾರಿ ಅವರು, ಶ್ರೀ ಐವನ್ ಡಿಸೋಜರ್ ಅವರು, ಉಮನಾಥ್ ಕೋಟ್ಯಾನ್ ರವರು, ಅಶೋಕ್ ಕುಮಾರ್ ರೈ ಅವರು, ರಮನಾಥ್ ರೈ ಅವರು, ವಿನಯ್ ಕುಮಾರ್ ಸೊರಕೆ ಅವರು, ಶ್ರೀ ಮೋಹನ್ ಪಿವಿ ಅವರು, ಪ್ರಧಾನ ಸಂಚಾಲಕರು ಇವರು, ಮಂಜುನಾಥ್ ಪೂಜಾರಿ ಅವರು, ಹರೀಶ್ ಕುಮಾರ್ ರವರು ಮತ್ತು ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟರ್ ಅವರು, ಶ್ರೀ ವೇದವ್ಯಾಸ್ ಕಾಮತ್ ರವರು, ಶ್ರೀಮತಿ ಮುರುಳಿಯಾರ್ ಅವರು, ಶ್ರೀ ಅಭಯ್ ಚಂದ್ರ ಜೈನ್ ರವರು, ಶ್ರೀಮತಿ ಡಿ ಕುಂದರ್ ಅವರು, ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್, ಶ್ರೀ ಪದ್ಮರಾಜ್ ಪೂಜಾರಿ ಅವರು, ಶ್ರೀ ಸೂರ್ಯಕಾಂತ್ ಜಯಸೂರ್ಯನವರು, ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು, ಸೂರ್ಯಕಾಂತ್ ಜಯಸೂರ್ಯ ಇವರೆಲ್ಲರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಜಯರಾಮ್, ಶ್ರೀ ಸೋಮಸುಂದರಂ, ಶ್ರೀ ಪಿತಾಂಬರ ರಾಜೆ, ನವೀನ್ ಚಂದ್ರ. many temples and ashramas in Kerala. In India, several Saint Srinarayana Guru's Mandiram institutions in outside America, UK, Gulf countries, Bahrain, Singapore, Malaysia, Sri Lanka, in many Srinarayana Guru institutions, and many lakhs people Srinarayana Guru beloved a incarnation of God. Yada yada hi dharmasya glanir bhavati bharata abhyuthanam adharmasya tadatmanam sujamyaham paritranaya sadhuna vinashaya ja dushkada dharma samsthapanarthaya. എല്ലാവർക്കും നമസ്കാരം. വളരെ സന്തോഷപരമായ ധന്യമുഹൂർത്തത്തില് ശിവഗിരി മഠത്തിന് അനുസരിച്ചുകൊണ്ട് വി കെ ഹരിപ്രസാദ് അവരുടെയും പി വി മോഹൻ അവരുടെയും അഭ്യർത്ഥനയും മാനിച്ചുകൊണ്ടും നമ്മളുടെ കെ സി വേണുഗോപാൽ സാറ് ശിവഗിരി മഠത്തിന്റെ അപേക്ഷ, ശിവഗിരി മഠത്തിന്റെ ഒരു ബ്രാഞ്ച് കർണാടകത്തിൽ അനുവദിക്കുന്നതിന് വേണ്ടി ബഹുമാനപ്പെട്ട CM-ന് അഭ്യർത്ഥന ലെറ്റർ കൈമാറുകയാണ്. ಆತ್ಮೀಯರೇ, ಈ ದಿನ ಕಾರ್ಯಕ್ರಮದಲ್ಲಿ
ಗುರುಗಳು ಒಂದಷ್ಟು ವಿಚಾರಗಳನ್ನ ಮಲಯಾಳಂ ಭಾಷೆಯಲ್ಲಿ ನಮ್ಮೆಲ್ಲರ ಮುಂದೆ ಇಟ್ರು. ಅವರ ಪ್ರಕಾರ ಶಿವಗಿರಿಯ ಮೂಲಕ ನಾವು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರನ್ನ ಸ್ಮರಿಸೋಣ. ನಮ್ಮಲ್ಲಿ ಯಾವುದೇ ಆಸ್ತಿ ಸಂಪತ್ತುಗಳ ಆಸೆ ಇರೋದಿಲ್ಲ, ಬದಲಾಗಿ ಶಿವಗಿರಿ ಮಠದ ಮೂಲಕ ನಾವು ನಮ್ಮ ಏಕೀಕರಣಕ್ಕಾಗಿ ಶ್ರಮಿಸೋಣ ಅನ್ನುವಂತಹ ಮಾತನ್ನ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಜಾಗದ ಅನುಮೋದನೆಗಾಗಿ ಒಂದು ಮನವಿಯನ್ನ ಕೂಡ ಸಲ್ಲಿಸಿರುವಂಥದ್ದು. ಎಲ್ಲರೂ ಜೊತೆಯಾಗಿ ಸೇರಿ ಜ್ಞಾನತೀರ್ಥ ಗುರುಗಳು ಕೂಡ ಈ ಒಂದು ಮನವಿಯನ್ನ ರುಜುವಾತು ಸಹಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮರ್ಪಿಸಿದ್ದು, ನಂಬಿಕೆ, ವಿಶ್ವಾಸ, ದೇವರ ಮೇಲಿನ ಶ್ರದ್ಧೆಯಿಂದ ನಾವು ಬದುಕಬೇಕು, ನಮ್ಮ ಮನುಷ್ಯತ್ವ ನಮ್ಮ ಬದುಕಿನ ಅತಿ ಮೌಲ್ಯವಾಗಿರುತ್ತೆ ಅನ್ನುವಂತಹ ವಿಚಾರವನ್ನ